ಇಷ್ಟಪ್ಪ ಮುದ್ದೆ. ನಾನು ಅನ್ನನೇ ಊಟ ಮಾಡಲ್ಲ ಸರ್, ಬರೀ ಮುದ್ದೆ. ಯಾರೋ ಒಬ್ಬ ಹಳ್ಳಿಯ ಮನುಷ್ಯ, ಸ್ವಲ್ಪ ಮುದ್ದೆ ಎಷ್ಟು ತೋರ್ಸಪ್ಪ ಅಂದರೆ, ಫುಟ್ಬಾಲ್ ಸೈಜ್ ಮುದ್ದೆ ಅಲ್ಲ, ಕ್ರಿಕೆಟ್ ಬಾಲ್, ಟೆನ್ನಿಸ್ ಬಾಲ್ ಸೈಜ್ ಮುದ್ದೆ. ಇಷ್ಟು ಸಾರು ಅನ್ನೋ, ಇಷ್ಟು ಮಜ್ಜಿಗೆ, ಇಷ್ಟು ತರಕಾರಿ, ತಟ್ಟೆ ತುಂಬ ತರಕಾರಿ, ಹೊಟ್ಟೆ ತುಂಬ ತರಕಾರಿ. ಚಿಕ್ಕ ಮಗುವಿನಂತೆ ಆಗಾಗ ಸ್ವಲ್ಪ ಸ್ವಲ್ಪ ಆಹಾರ ತಿಂದರೆ ನಿಮ್ಮ ಆಯಸ್ಸು ಹೆಚ್ಚಾಗುತ್ತದೆ. ಯಾತಕ್ಕೆ? ತಟ್ಟೆ ತುಂಬ ತರಕಾರಿ. ಇಷ್ಟು ಒಬ್ಬರು ಯಜಮಾನರು ಇಷ್ಟು ಸೌತೆಕಾಯಿ ತಿಂದ್ಬಿಟ್ಟು ಒಂದು ಲೋಟ ನೀರು ಮಜ್ಜಿಗೆ ಕುಡಿದ್ಬಿಟ್ರು, ಹೊಟ್ಟೆ ತುಂಬೋಯ್ತು. ನನಗೆ ಊಟನೇ ಬೇಡ. ನನಗೆ ಆಗ ಹೆಂಡ್ತಿ ಹೇಳಿದ್ರು, ಡಾಕ್ಟ್ರ್ ಹೇಳ್ತಾರೆ ನೋ ಫಾಸ್ಟಿಂಗ್ ನೋ ಫೀಸ್ಟಿಂಗ್, ಏಕಾದಶಿ ಬೇಡ, ದ್ವಾದಶಿ ಬೇಡ. ಆಗೇನು ಮಾಡಿದ್ರು, ಸರಿ ಏನೋ ಮಾಡಬೇಕಲ್ಲ ಅಂತ ಇಷ್ಟು ಸಾರನ್ನ ಇಷ್ಟು ಮಜ್ಜಿಗೆನ ತಿಂದರು. ಶುಗರು 400 ಇದ್ದಿದ್ದು 200ಕ್ಕೆ ಬಂದ್ಬಿಡ್ತು. ಆದ್ದರಿಂದ ನಾವು ಯಾತಕ್ಕೆ ಡಯಾಬಿಟಿಸು ಇಂಡಿಯಾ ಈಸ್ ಎ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಜೀವನದ ರೀತಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಿದ್ದಂಥ ಮನುಷ್ಯ, ಆ ಜನ ಕಮ್ಮಿ ಆಗ್ತಾ ಇದ್ದಾರೆ. ಹೊಲದಲ್ಲಿ ಕೆಲಸ ಮಾಡೋದು, ಗದ್ದೆಯಲ್ಲಿ ಉತ್ತು ಬೆತ್ತು ಕೆಲಸ ಮಾಡ್ತಿದ್ದ ಜನ ಕಮ್ಮಿ ಆಗ್ತಿದ್ದಾರೆ. ಎಲ್ಲರೂ ಸಹ ಪಟ್ಟಣಕ್ಕೆ ವಲಸೆ ಬರ್ತಾ ಇದ್ದಾರೆ.